ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್. ಮತ್ತೊಂದು ಎಪಿಸೋಡಿಗೆ ಸ್ವಾಗತ. ಈ ಎಪಿಸೋಡಲ್ಲಿ ನಾನು ನಮ್ಮ ತೋಟಕ್ಕೆ ಹೋಗ್ತಾ ಇರ್ತೀನಿ. ಸೊ ಆನ್ ದಿ ವೇ ನಾನು ನಮ್ಮ ತೋಟಕ್ಕೆ ಹೋಗಬೇಕಾದ್ರೆ ನಮಗೆ ಎಲಿಫೆಂಟ್ ಸೈಟಿಂಗ್ ಆಗುತ್ತೆ ವಾಟರ್ ಫಾಲ್ ಹತ್ರ. ಸೊ ಈ ವಿಡಿಯೋ ಕಂಪ್ಲೀಟ್ ಅದ್ರ ಬಗ್ಗೆ ಆಗಿರುತ್ತೆ. ಆ್ಯಂಡ್ ಎಲಿಫೆಂಟ್ದು ನಾನು ಲೈವಾಗಿ ಎಕ್ಸ್ಪೀರಿಯನ್ಸ್ ಮಾಡಿರೋ ಅಂಥ ಒಂದು ಸ್ಟೋರಿ ಹೇಳ್ತೀನಿ. ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಮಗೆ ಸಿಕ್ತಂಥ ಒಂದು ಎಲಿಫೆಂಟ್ ಹರ್ಡ್ ಇದು. ಸೊ ಏನಂದರೆ ನಾವು ಲಾಸ್ಟ್ ಸಫಾರಿ ಬ್ಯಾನ್ ಆಗೋಕ್ಕಿಂತ ಮುಂಚೆ ಆನ್ ದಿ ಸಫಾರಿ ಬ್ಯಾನ್ ಆಗಿದ್ದ ದಿನಾನೇ ನಾವು ಅರ್ಲಿ ಮಾರ್ನಿಂಗ್ ಕಬಿನಿ ಸಫಾರಿಗೆ ಹೋಗಿರ್ತೀನಿ. ಸೊ ಅದು ಮುಗಿಸಿ ನಾನು ನಮ್ಮ ಫಾರ್ಮ್ ಹೌಸಿಗೆ ಹೋಗ್ಬೇಕಾಗಿರುತ್ತೆ, ತೋಟಕ್ಕೆ. ಸೊ ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ, ಎಲ್ಲಿ ಅಂತ ಹೇಳಲ್ಲ, ಅಲ್ಲಿಗೆ ಹೋಗ್ಬೇಕಾದ್ರೆ ಆನ್ ದಿ ವೇ ನಮಗೆ ಈ ಎಲಿಫೆಂಟ್ಸು ನಿಯರ್ ದಿ ವಾಟರ್ ಫಾಲ್ ನಮಗೆ ಸೈಟಿಂಗ್ ಆಗುತ್ತೆ. ಸೊ ಬೇಸಿಕಲಿ ಏನಂದರೆ ಇದು ಅರೌಂಡ್ 11:30 or 12 o'clock, ಇಲ್ಲ 10:30 ಅನಿಸುತ್ತೆ. ಸೊ ಅವಾಗ ನಾವು ಹೋಗ್ತಾ ಇರ್ತೀವಿ. ಸೊ ನಮ್ಗಲ್ಲೊಬ್ಬರು ಇಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ, ರೈತರು ದನ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅವ್ರು ನಮಗೆ ಸಿಕ್ಬಿಟ್ಟು ಎಲಿಫೆಂಟ್ಸ್ ಬಂದಿರೋ ಮಾಹಿತಿ ಕೊಡ್ತಾರೆ. ಸೊ ನಾವು ಆ ವಾಟರ್ ಫಾಲ್ ಹತ್ರ ಹೋಗ್ತೀವಿ. ಸೊ ಹೋದಾಗ ನಮಗೆ ಟೋಟಲಿ ಈ 5 ಆನೆಗಳಿರುವಂಥದ್ದು ನಮಗೆ ಕಂಡು ಬರುತ್ತೆ. ಸೊ ಆ ರೈತರು ಸಿಕ್ಕಿದ್ದು ದನ ಕಾಯ್ತಾ ಇದ್ದವರು ನಮ್ಗೆ ಹೇಳಿದ ಇನ್ಫಾರ್ಮೇಷನ್ ಪ್ರಕಾರ ಇದೇ ವಾಟರ್ ಫಾಲಲ್ಲಿ ನಮಗೆ ಆನೆಗಳು ಬರೋದಕ್ಕಿಂತ ಮುಂಚೆ ಇಲ್ಲಿ ಒಂದು ಟೈಗರ್ ಬಂದು ಕೂತಿರುತ್ತಂತೆ. ಸೊ ಆ ಟೈಗರ್ನ ಇವರು ನೋಡಿ ದನಗಳನ್ನ ಈ ಕಡೆ ಅಂದರೆ ಅದರ್ ಪಾರ್ಟ್ ಆಫ್ ದಿ ರೀಜನ್ಗೆ ಹೊಡ್ಕೊಂಡು ಹೋಗ್ತಾರೆ. ಸೊ ಬೇಸಿಕಲಿ ಏನಂದರೆ ಇಲ್ಲಿ ಟೈಗರ್ ರಿಸರ್ವ್ ಸ್ಟಾರ್ಟ್ ಆಗೋಕ್ಕೂ ಮತ್ತು ಅದ್ರದ್ದು ಎಂಡಿಂಗಲ್ಲಿ ರೈತರದ್ದು ತೋಟ ಗದ್ದೆಗಳಿದೆ. ಸೊ ಬೇಸಿಕಲಿ ಅಲ್ಲಿ ದನ ಮೇಯಿಸ್ತಾರೆ. ಸೊ ಅದ್ರ ಪಕ್ಕನೇ ವಾಟರ್ ಫಾಲ್ ಇರೋದ್ರಿಂದ ಇದು ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಬೇಸಿಕಲಿ ಏನಂದರೆ ಟೈಗರ್ ಇರುತ್ತೆ ಇದು ಬರೋದಕ್ಕಿಂತ ಮುಂಚೆ. ಸೊ ಟೈಗರ್ ಪ್ರಾಬಬ್ಲಿ ಈ ಬುಷಸ್ ಸಮ್ವೇರ್ ಹೋಗಿದೆ ಆನೆಗಳನ್ನ ನೋಡಿ. ಸೊ ಏನು ಹೇಳಬೇಕು ಅಂದರೆ ಬೇಸಿಕಲಿ ಈ ಆನೆಗಳು ಒಂದು 10:30 ಅಷ್ಟೊತ್ತಿಗೆ ಬಂದು ಇಲ್ಲಿ ಏನಕ್ಕೆ ನೀರಲ್ಲೇ ಗ್ರೇಸಿಂಗ್ ಮಾಡ್ತಾ ಇದೆ ಅಂದರೆ ಬೇಸಿಕಲಿ ಈ ಹುಲ್ಲಿನಲ್ಲಿ ನೀರಿನ ಅಂಶ ಮತ್ತು ಅದಕ್ಕೆ ಬೇಕಾಗಿರೋಂಥ ಎಲ್ಲ ನ್ಯೂಟ್ರಿಯೆಂಟ್ಸು ಸಿಗತ್ತೆ. ಸೊ ಆನೆಗಳು ಈ ಥರ ಸೀಸನಲ್ಲಿ ಈ ಥರ ವಾಟರ್ಸಲ್ಲಿರೋವಂಥ ಹುಲ್ಲುಗಳನ್ನ ತಿನ್ನೋದಕ್ಕೆ ತುಂಬ ಇಷ್ಟಪಡುತ್ತೆ. ಸೊ ಅಲ್ಲಿ ನೀವು ನೋಡ್ಬೋದು ಒಂದು ಚಿಕ್ಕ ಮರಿನೂ ಇದೆ, ಒಂದಲ್ಲ 2 ಚಿಕ್ಕ ಮರಿ ಇದೆ. ಆ್ಯಂಡ್ ಅಲ್ಲಿ ಹಿಂದೆ ನಿಂತಿರೋ ಅಂಥದ್ದು ಅದು ಮೇಟ್ರಿಯಾರ್ಕ್. ಸೊ ಈ ಗುಂಪಿನ ಲೀಡರ್ಶಿಪ್ ತೊಗೊಂಡಿರೋದು ಅದೇನೆ. ಸೊ ಅದೇ ಓಲ್ಡೆಸ್ಟ್ ಎಲಿಫೆಂಟ್ ಇನ್ ದಿಸ್ ಹರ್ಡ್. ಸೊ ಎಲ್ಲಿಗೆ ಹೋಗ್ಬೇಕಿದ್ರು ಆ ಆನೆನೇ ಈ ಮಿಕ್ಕಿನ 4 ಆನೆಗಳನ್ನು ಫಾಲೋ ಮಾಡುವಂಥದ್ದು. ಸೊ ಎಸ್ ನೋಡಿ ಎಷ್ಟು ಪೀಸ್ಫುಲ್ಲಾಗಿ ಗ್ರೇಸ್ ಮಾಡ್ತಾ ಇದೆ ಅಂತ. ನಾವು ಆನ್ ಫುಟ್ ತುಂಬ ದೂರ ಅಂದರೆ ವಾಟರ್ ಫಾಲ್ ಆ ಸೈಡ್ ಆನೆಗಳಿತ್ತು, ವಾಟರ್ ಫಾಲ್ ಈ ಸೈಡು ನಮ್ಮ ತೋಟದ ಕಡೆ ಸೈಡಿಗೆ ನಾವು ಕೂತ್ಕೊಂಡು ಇದನ್ನು ವಿಡಿಯೋಗ್ರಫಿ ಮಾಡಿದಂಥ ಕ್ಷಣ ಆಯಿತು. ಸೊ ನಾನು ನಿಮ್ಮ ಹತ್ರ ಇವತ್ತು ಒಂದು ಸ್ಟೋರಿ ಹಂಚ್ಕೊತೀನಿ. ಇದು ಏನಂದರೆ ನಮ್ಮ ತೋಟದ ಹತ್ರ ನಮ್ಮ ಊರಿನ ದೇವಸ್ಥಾನ ಒಂದಿದೆ. ಸೊ ಒಂದಿನ ನಾನು ನಮ್ಮ ಊರಿನ ಲೋಕಲ್ ಹುಡುಗರು ಎಲ್ಲರೂ ಆ ದೇವಸ್ಥಾನಕ್ಕೆ ಹೋಗಿರ್ತೀವಿ. ಸೊ ಅಲ್ಲಿ ಹೆಂಗೆ ಅಂದರೆ ಈಗ ಇತ್ತೀಚೆಗೆ ಕಾರು ಬೈಕ್ಸ್ ಹೋಗ್ಬೋದು. ಮೊದಲು ಇಟ್ ವಾಸ್ ಟು ಡಿಫಿಕಲ್ಟ್, ನಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ಬೈಕ್ 2 ವೀಲರಲ್ಲಿ ಮಾತ್ರ ಚಾನ್ಸಸ್ ಇದ್ದಿದ್ದು. ಸೊ ಇದು ಆಗಿದ್ದು ಒಂದು 6 years ಬ್ಯಾಕ್. ಸೊ ನಾನು ಏನೇ ಕೇಳ್ತಾ ಇದ್ದೀನಿ ಅಂದರೆ ಎಲಿಫೆಂಟ್ಸ್ ಎಷ್ಟು ಇಂಟೆಲಿಜೆಂಟ್ ಇರುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಸೊ ನಾವು ಆ ದೇವಸ್ಥಾನಕ್ಕೆ ಹೋಗಿರ್ತೀವಿ, ಒಂದು 15 to 20 ಮೆಂಬರ್ಸ್, ಎಲ್ಲ ಹುಡುಗರು, ಎಲ್ಲ ಬಡ್ಡೆ ಐಕ್ಳು. ಸೊ ನಾವೆಲ್ಲ ಹೋಗಿ ಕೂತಿರ್ತೀವಿ.
ಒಂದು ಊಟ ತಿಂಡಿ ಎಲ್ಲ ಅಲ್ಲೇ ಮಾಡ್ಕೊಂಡು ಎಲ್ಲ ತಿಂತೀವಿ. ತಿಂದು ಅರೌಂಡ್ 4:30 4:45 ಆಗುತ್ತೆ. ಸೊ ಓಕೆ, ಊರಿಗೆ ಹೊರಡೋಣ ಅಂತ ನಾವು ಮತ್ತು ನನ್ನ ಇನ್ನೊಂದು 4-5 ಜನ ಫ್ರೆಂಡ್ಸ್ ಮಾತ್ರ ಹೊರಡ್ತೀವಿ. ಇನ್ನೂ ಮಿಕ್ಕಿದವ್ರು ಅಲ್ಲೇ ಉಳ್ಕೊತಾರೆ. ಸೊ ಅವ್ರು ಇನ್ನೊಂದು 1/2 1 ಅವರ್ ಬಿಟ್ಟು ಬರ್ತೀವಿ, ನೀವು ಹೋಗಿ ಅಂತ ಹೇಳ್ತಾರೆ. ಸೊ ನಾವು ಒಂದು ಟ್ರ್ಯಾಕ್ ಏನಿರುತ್ತೆ, ಕಾಲ್ದಾರಿ ಅಂತ ಕರಿತೀವಿ ಕನ್ನಡದಲ್ಲಿ, ಆ ಕಾಲ್ದಾರಿ ಜಾಗದಲ್ಲಿ ನಾವು ಹೊರಡ್ತೀವಿ. ಸೊ ನಾವು ನಡ್ಕೊಂಡು ಹೋದಾಗ ನಾವು ಒಂದು ಕಂಪ್ಲೀಟ್ ನಡ್ಕೊಂಡು ಹೋಗೋದು ಒಂದು 100 to 150 ಮೀಟರ್ಸ್. ಅಲ್ಲಿ ಮಿಕ್ಕಿದವ್ರು ಯಾರು ಇರ್ತಾರೆ ಅವ್ರಿಗೆ ಕಾಣಿಸುತ್ತೆ. ಸೊ ಆ ಬೆಟ್ಟ ಇಳಿದ್ಮೇಲೆ ಕಾಣಿಸಲ್ಲ ನಾವು. ಸೊ ಅವರು ನಮ್ಮನ್ನು ಕೂತ್ಕೊಂಡು ಅಲ್ಲಿ ದೂರದಿಂದನೂ ನಮ್ಮನ್ನು ನೋಡಿದ್ದಾರೆ. ಸೊ ಏನಾಗಿದೆ ಅಂದರೆ, ನಾವು ಆ ಕಾಲ್ದಾರಿಲಿ ಹೋಗ್ತೀವಲ್ಲ, ನಾವು ಹೋಗೋದನ್ನು ಅಲ್ಲೇ ಲೆಫ್ಟ್ ಸೈಡ್ ಬುಷಸಲ್ಲಿ ಒಂದು ಆನೆ ನಿಂತ್ಕೊಂಡು ನೋಡಿದೆ ನಮ್ಮನ್ನು, ಟಸ್ಕರ್. ಸೊ ಏನಂದರೆ, ಬಟ್ ನಾವು ಆ ಆನೆನ ನೋಡಿಲ್ಲ, ನಮಗೆ ಗೊತ್ತಿಲ್ಲ ಅದಲ್ಲಿರೋದು. ಸೊ ಅದು ನಮ್ಮನ್ನು ನೋಡಿದೆ. ಸೊ ನಾವು ಏನು ಮಾಡ್ತೀವಿ, ಆನೆ ಇರೋ ಬುಷಸ್ನು ನಾವು ಪಾಸ್ ಮಾಡಿ ವಿತಿನ್ 2 seconds ಆ ಆನೆ ಬುಷಿಂದ ಹೊರಗಡೆ ಬಂದು ಈ ವಾಟರ್ ಹೋಲಿಗೆ ಬರುತ್ತೆ. ಸೊ ಇದ್ರಿಂದ ನಾವೇನು ತಿಳ್ಕೊಬೇಕು ಅಂತಿರೋದು, ಎಲಿಫೆಂಟ್ಸ್ ಅಟ್ಯಾಕ್ ಯಾವಾಗ ಮಾಡುತ್ತೆ ಅಂದರೆ, ತುಂಬ ಮನುಷ್ಯ ಇರಿಟೇಟ್ ಮಾಡಿದಾಗ, ಇಲ್ಲಾಂದರೆ ಅದು ಸಡನ್ನಾಗಿ ಮನುಷ್ಯ ಮತ್ತು ಆನೆ ಎನ್ಕೌಂಟರ್ ಆದಾಗ. ಅಂದರೆ ಆನೆಗೂ ಮನುಷ್ಯನ ಪ್ರೆಸೆನ್ಸ್ ಗೊತ್ತಿರಲ್ಲ, ಮನುಷ್ಯನಿಗೂ ಆನೆ ಪ್ರೆಸೆನ್ಸ್ ಗೊತ್ತಿರಲ್ಲ. ಸೊ ಸಡನ್ನಾಗಿ ಇಬ್ಬರು ಎನ್ಕೌಂಟರ್ ಆದರೆ ಆನೆ ಅಟ್ಯಾಕ್ ಮಾಡುತ್ತೆ. ಸೊ ಆನೆಗೆ ನಾವು ಬರ್ತಾ ಇದ್ದೀವಿ ಅಂತ ಮೊದಲೇ ತಿಳಿದಿತ್ತು, ಆ್ಯಂಡ್ ಅದು ನಮ್ಮನ್ನು ನೋಡಿದೆ. ಸೊ ನೋಡಿ ಆ ಬುಷಸ್ಸಿಂದ ಅದು ಹೊರಗಡೆ ಬಂದಿಲ್ಲ. ಆ್ಯಂಡ್ ನಮ್ಮ ಪುಣ್ಯ, ಅದು ತುಂಬ ತಾಳ್ಮೆ ಇರೋ ಆನೆ ಆಗಿರೋದ್ರಿಂದ ಅದು ಅಟ್ಯಾಕ್ ಮಾಡಿಲ್ಲ. ಅದು ಟಸ್ಕರ್ ಬೇರೆ. ಸೊ ನಾವು ಒನ್ಸ್ ಪಾಸ್ ಆಗಿ ನಾವು ಅದನ್ನ ಹಿಂದೆ ತಿರುಗೂ ನಾವು ನೋಡಿಲ್ಲ. ನಮಗದು ಗೊತ್ತಾಗಿದ್ದೆ ನಾವೆಲ್ಲ ಮನೆಗೆ ಬಂದು ತಲುಪಿ ಇನ್ನು ಮಿಕ್ಕಿದ ಹುಡುಗರೆಲ್ಲ ಊರಿಗೆ ಬಂದು ಅವ್ರು ನಮ್ಗೆ ಹೇಳಿದಾಗ ನಮಗೆ ಗೊತ್ತಾಗಿದ್ದು. ಸೊ ಅಲ್ಲಿ ತನಕನೂ ನಮಗೆ ಗೊತ್ತಿರಲಿಲ್ಲ. ಸೊ ಈ ಇನ್ಸಿಡೆನ್ಸಿಂದ ಏನು ಹೇಳಬೇಕು ಅಂದರೆ, ಆನೆ ಆರ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎ ಹ್ಯೂಮನ್. ಸೊ ಇದಾಗಿತ್ತು ಇಲ್ಲಿನ ಎಪಿಸೋಡ್ ವ್ಲಾಗ್. ಸೊ ನೋಡಿದ್ದಕ್ಕೆಲ್ಲ ಥ್ಯಾಂಕ್ ಯು. ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ವೀಡಿಯೋಸಲ್ಲಿ ಬರ್ತೀನಿ. ಥ್ಯಾಂಕ್ ಯು.